ತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಬಿಜೆಪಿಯ ಹೊಂದಾಣಿಕೆ ಮಾಡಿಕೊಂಡು ಮ್ಯಾಕ್ಸಿಮಮ್ ಮಾಡ್ಕೋಬೇಕು ನಮ್ಮ ಜನರನ್ನ. ಸಹಜವಾಗಿ 60-70 ಜನ ಅದು ಅಷ್ಟಾಗಲಿಕ್ಕಿಲ್ಲ, 40-50 ಜನ ಆದರೂ ಸಹಿತ ನಮ್ಮ ಮಗ ಒಂದು CM ಹಾಗೂ ಟರ್ನಿಂಗ್ ಪಾಯಿಂಟ್ ಬಂದು ನಿಲ್ತಾರೆ ಕುಮಾರಸ್ವಾಮಿ ಅನ್ನೋದು ಅವ್ರ ತರ್ಕ. ಅದು ತಮ್ಮ ಮಗನ ಮುಂದಿನ ಚುನಾವಣೆಯಲ್ಲಿ ಗೆದ್ದರೆ BJP ತಮ್ಮ ಮಗನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ದೂರದ ಆಸೆ ಯಡಿಯೂರಪ್ಪನವರು. ಹೀಗಾಗಿ ಇಲ್ಲಿ JDSನ ಆದಷ್ಟು ಶಕ್ತಿಶಾಲಿಯಾಗಿ ಮಾಡಿಕೊಡ್ಬಾರ್ದು ಅನ್ನೋದು ಉದ್ದೇಶ ಇರ್ಬೋದು, ಇಲ್ಲಂತ ಹೇಳಿಕ್ಕೆ ಆಗೋದಿಲ್ಲ. ಯಾವುದೋ ರಾಜಕೀಯದಲ್ಲಿ ಕಣ್ಣಿಗೆ ಕಾಣಿಸ್ತಲ್ಲ, ಹಿಂದೆ ಏನು ನಡೀತಾ ಇರ್ತಾವೆ. ಆ ನೆಲೆಗಟ್ಟಿನಲ್ಲೇ ಈಗ ತಮ್ಮ ಪಕ್ಷವನ್ನು ಗಟ್ಟಿ ಮಾಡ್ಕೋಬೇಕು, ತಮ್ಮ ಪಕ್ಷ ಮ್ಯಾಕ್ಸಿಮಮ್ ಆಯ್ಕೆ ಹಾಕೊಂಡು ಬರಬೇಕು ಅನ್ನೋ ನೆಲೆಯಲ್ಲೇ ನಮ್ಮ ಯಡಿಯೂರಪ್ಪನವರು ಈ ಸಲ ತಮ್ಮ ಪಕ್ಷ ಗಟ್ಟಿ ಮಾಡೋದು ಮನಸ್ಸು ಮಾಡ್ತಾ ಇದ್ದಾರೆ. ಪಕ್ಷ ಗಟ್ಟಿ ಮಾಡೋದ್ರೆ ಈಗ ಗೊತ್ತಂದ್ರೆ ಇವಾಗ BJPಯಲ್ಲಿ ಯಡಿಯೂರಪ್ಪನವರ ಎತ್ತರಕ್ಕೆ ನಿಲ್ಲುವಂಥ ನಾಯಕರಿಲ್ಲ, ಅವರ ಫೈನಲ್ಲು ಅನ್ನುವಂಥ ಒಂದು ವಾತಾವರಣ ಅದ. ಕೇವಲ ಮಾತಾಡೋದ್ರಿಂದ ಟೀಕೆ ಮಾಡೋದ್ರಿಂದ ದೊಡ್ಡ ಆಗ್ತಾರೆ ಅನ್ನೋದಲ್ಲ, ಅವ್ರು ಮಾಡುವ ರಾಜಕೀಯ ಕಸರತ್ತುಗಳು, ಇಡುವ ಹೆಜ್ಜೆಗಳು ನೋಡ್ರಿ. ಮೊನ್ನೆ ಒಂದು ಎಲೆಕ್ಷನ್ ಆಯ್ತು, ನೀವು ನೋಡಿದ್ರಿ, ಉಪಚುನಾವಣೆಯಲ್ಲ ನಾವು ಪ್ರಚಾರ ಮಾಡ್ತಾನಂತ ಅನ್ನುವಂಥ ಮಾತನ್ನು ಪ್ರಚಾರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ರಿ ಅನ್ನುವಂಥ ಮಾತನ್ನು ನಮ್ಮ ಬಾಗಲಕೋಟೆಯ ಜನತೆ ಮಠದಿಂದನೂ ಬಂತು. ಅದೇ ಕಾಲಕ್ಕೆ ನಮ್ಮ ಯತ್ನಾಳರವ್ರನ್ನ ಮಾಡಿಸಿದ್ರೆ ನಾವು ಗೆಲ್ಲಬಹುದು ಅನ್ನೋಂಥ ಆಸೆ